ಎಲ್ಲರಿಗೂ ನಮಸ್ಕಾರ. ಹಿಂದುತ್ವ ದರ್ಶನಕ್ಕೆ ಸ್ವಾಗತ. ನಾನು ಸ್ಫೂರ್ತಿ ಮಸೂತಿ. ಇವತ್ತು ಭಗವದ್ಗೀತೆಯ 1ನೇ ಅಧ್ಯಾಯದ 3ನೇ ಶ್ಲೋಕವನ್ನು ನೋಡೋಣ. ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂಚಮುಂ ವ್ಯೂಢಾನ್ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇದರ ಅರ್ಥ ಏನಂದ್ರೆ, ಆಚಾರ್ಯರೇ, ನಿಮ್ಮ ಶಿಷ್ಯನಾದವನು ರೂಪಿಸಿರುವಂತಹ ಒಂದು ವ್ಯೂಹವನ್ನ ನೋಡಿ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಇದು ಯಾಕೆ ಹೇಳ್ತಾನೆ ಅಂತಂದ್ರೆ, ಅರ್ಜುನನ ಹೆಂಡತಿ ಬಂದು ದ್ರೌಪದಿಯ ತಂದೆ ದ್ರುಪದನಿಗೂ ಮತ್ತು ದ್ರೋಣಾಚಾರ್ಯರಿಗೂ ಒಂದು ರಾಜಕೀಯವಾಗಿ ಒಂದು ಕಲಹ ಆಗಿರುತ್ತೆ. ಆ ಕಲಹದಲ್ಲಿ ದ್ರುಪದನಿಗೆ ಒಂದು ಸ್ವಲ್ಪ ಅವಮಾನ ಆಗಿರುತ್ತೆ. ಆ ಒಂದು ಕೋಪ ಸಿಟ್ಟಿನಿಂದಾಗಿ ಅವನೇನ್ ಮಾಡ್ತಾನೆ, ಒಂದು ಮಹಾಯಾಗ ಮಾಡಿಬಿಟ್ಟು ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗನನ್ನ ಪಡಿತಾನೆ. ಈ ವಿಷಯ ಬಂದು ದ್ರೋಣಾಚಾರ್ಯರಿಗೆ ಗೊತ್ತಿದ್ರೂ ಕೂಡ ಅವರು ದ್ರುಪದನ ಮಗನಿಗೆ ಎಲ್ಲಾ ರೀತಿಯ ವಿದ್ಯೆಯನ್ನ ಹೇಳಿಕೊಡ್ತಾರೆ. ಇದು ಆದ ನಂತರ ಯುದ್ಧದ ಸಂದರ್ಭದಲ್ಲಿ ದ್ರುಪದನ ಮಗನಾದಂತ ದುಷ್ಟದ್ಯುಮ್ನ ಪಾಂಡವರ ಪರವಾಗಿರ್ತಾನೆ. ದ್ರೋಣಾಚಾರ್ಯರು ಕೌರವರ ಪರವಾಗಿ ಯುದ್ಧ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಒಂದು ತಪ್ಪನ್ನು ಎತ್ತಿ ತೋರಿಸ್ಬೇಕಂತಾನೆ, ಗುರುಗಳೇ, ನಿಮ್ಮ ಶಿಷ್ಯನನ್ನ ನೋಡಿ ಎಂತಹ ವ್ಯೂಹವನ್ನು ರಚಿಸಿದ್ದಾನೆ ಅಂತ ಒಂದು ಆಡಿಕೊಳ್ಳುವ ಒಂದು ಸ್ವಭಾವದಲ್ಲಿ ಹೇಳ್ತಾನೆ. ಇಲ್ಲಿ ಒಂದೇನ ಅಂಶ ಗಮನಿಸ್ಬೇಕು ಅಂದ್ರೆ, ದುರ್ಯೋಧನ ಮಾಡ್ತಿರೋದೇ ದೊಡ್ಡ ತಪ್ಪು. ಅವನಿಗೆ ಅರಿವಿಲ್ಲದೆ ಯುದ್ಧದ ಸನ್ನಿವೇಶದವರೆಗೂ ಬಂದು ನಿಂತಿರ್ತಾನೆ. ಆದ್ರೂ ಕೂಡ ಅವನಿಗೆ ತನ್ನ ತಪ್ಪಿನ ಅರಿವಿಲ್ಲದೆ ದ್ರೋಣಾಚಾರ್ಯರ ಒಂದು ತಪ್ಪನ್ನ ಎತ್ತಿ ತೋರಿಸಿ ಅವರನ್ನ ಆಡಿಕೊಳ್ಳುವ ಒಂದು ರೀತಿಯಲ್ಲಿ ಹೇಳ್ತಾನೆ ಈ ಮಾತನ್ನ. ಮತ್ತೆ ಮುಂದೆ ಏನ್ ಹೇಳ್ತಾರೆ ದುರ್ಯೋಧನ ಅನ್ನೋದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಇದು ಈ ದಿನದ ಹಿಂದುತ್ವ ದರ್ಶನ. ಥ್ಯಾಂಕ್ ಯು. ರಾಧೇ ರಾಧೇ.